ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಿರುವಂತಹ ಯುದ್ಧ 28ನೇ ದಿನವೂ ಮುಂದುವರೆದಿದೆ. ಈ ಮಧ್ಯೆ ಟ್ರಂಪ್ ಇರಾನ್ಗೆ ಕದನ ವಿರಾಮಕ್ಕೆ ಒಪ್ಪಿಕೊಳ್ಳೋಕೆ ಏಪ್ರಿಲ್ 6ರ ರಾತ್ರಿ 8 ಗಂಟೆವರೆಗೆ ಸಮಯವನ್ನು ಕೊಟ್ಟಿದ್ದಾರೆ. ಅಲ್ಲಿವರೆಗೂ ಇರಾನ್ ಯಾವುದೇ ಇಂಧನ ಸೌಕರ್ಯ ಹಾಗೂ ವಿದ್ಯುತ್ ಸ್ಥಾವರಗಳ ಮೇಲೆ ದಾಳಿ ಮಾಡಲ್ಲ ಅಂತ ಹೇಳಿದ್ದಾರೆ. ಇರಾನ್ ಬೇಡ್ಕೊಂಡಿದ್ದಕ್ಕೆ ಸಮಯ ಕೊಟ್ಟಿದ್ದೀವಿ ಅಂತ ಟ್ರಂಪ್ ಹೇಳಿದ್ದಾರೆ. ಇರಾನ್ ಜೊತೆ ಒಳ್ಳೆ ರೀತಿಯ ಮಾತುಕತೆ ನಡೀತಾ ಇದೆ. ಶೀಘ್ರವೇ ಇದು ಫಲಪ್ರದ ಆಗಬಹುದು ಅಂತ ಟ್ರಂಪ್ ಹೇಳಿದ್ದಾರೆ. ಹೀಗಾಗಿ ನಾವು ಇರಾನ್ನ ಇಂಧನ ಸೌಕರ್ಯ ಮೇಲೆ ದಾಳಿ ಮಾಡಲ್ಲ ಅಂತ ಹೇಳಿದ್ದಾರೆ. ಇರಾನ್ ಬೇಡ್ಕೊಂಡಿದ್ದಕ್ಕೆ ಕದನ ವಿರಾಮಕ್ಕೆ ಮತ್ತಷ್ಟು ಸಮಯ ಕೊಟ್ಟಿದ್ದೀವಿ ಎಂದ ಟ್ರಂಪ್ಗೆ ಇರಾನ್ ತಿರುಗೇಟು ಕೊಟ್ಟಿದೆ. ನಾವು ಯಾವುದೇ ವಿರಾಮ ಕೇಳಿಲ್ಲ, ಟ್ರಂಪ್ ಸುಳ್ಳು ಹೇಳ್ತಾ ಇದ್ದಾರೆ. ಇಂಧನ ಮೂಲ ಸೌಕರ್ಯವನ್ನ ಗುರಿಯಾಗಿಸಿಕೊಂಡು ದಾಳಿ ನಿಲ್ಲಿಸೋಕೆ ನಾವು ಬೇಡ್ಕೊಂಡಿಲ್ಲ ಅಂತ ಇರಾನ್ ಹೇಳ್ಕೊಂಡಿದೆ. ಇಸ್ರೇಲ್ ಮೇಲೆ ಇರಾನ್ ದಾಳಿ ಮಾಡ್ತಾ ಇದೆ. ತಡರಾತ್ರಿ ಹೈಫಾ ಬಂದರಿನ ಮೇಲೆ ದಾಳಿ ಮಾಡಿದೆ. ಇಸ್ರೇಲ್ನ ಇಂಧನ ಟ್ಯಾಂಕರ್ಗಳನ್ನೇ ಟಾರ್ಗೆಟ್ ಮಾಡಿದೆ. ಇಸ್ರೇಲ್ನ ಫೈಟರ್ ಜೆಟ್ಗಳನ್ನು ಗುರಿಯಾಗಿಸಿಕೊಂಡು ಇರಾನ್ ದಾಳಿ ಮಾಡಿದೆ. ಇರಾನ್ನ ಟೆಹರಾನ್ ಮೇಲೆ ಇಸ್ರೇಲ್ ದಾಳಿ ಮಾಡ್ತಲೇ ಇದೆ. ಇಸ್ಫಹಾನ್ ಮೇಲೆ ಇಸ್ರೇಲ್ ಕ್ಷಿಪಣಿಗಳಿಂದ ಡ್ರೋನ್ ದಾಳಿ ಮಾಡಿದೆ. ಇರಾನ್ನ ಪೂರ್ವ ಟೆಹರಾನ್ನಲ್ಲಿಯೂ ಇಸ್ರೇಲ್ ಭೀಕರ ದಾಳಿ ಮಾಡಿದೆ. ಹಲವು ಕಟ್ಟಡಗಳು ಧ್ವಂಸಗೊಂಡಿವೆ. ಇರಾನ್ ಮೇಲೆ ಭೀಕರ ದಾಳಿ ಮಾಡಿರೋ ಇಸ್ರೇಲ್ ಹಲವು ನಗರಗಳ ಮೇಲೆ ಏರ್ ಸ್ಟ್ರೈಕ್ ಮಾಡಿದೆ. ಇಸ್ಫಹಾನ್ನ ಕಶನ್ ನಗರದ ಮೇಲೂ ಇಸ್ರೇಲ್ ಹಿಂಸಾತ್ಮಕ ದಾಳಿ ಮಾಡಿದೆ. ಇಸ್ರೇಲ್ ದಾಳಿಯಲ್ಲಿ ಹಲವರು ಮೃತಪಟ್ಟಿರುವ ಶಂಕೆ ವ್ಯಕ್ತವಾಗಿದೆ. ಇರಾನ್ನ ಉರ್ಮಿಯಾದ ಮೇಲೂ ಕೂಡ ಇಸ್ರೇಲ್ ಕ್ಷಿಪಣಿ ದಾಳಿ ಮಾಡಿದೆ. ಉರ್ಮಿಯಾದ ವಸತಿ ಪ್ರದೇಶದ ಮೇಲೆ ಇಸ್ರೇಲ್ ಭೀಕರ ದಾಳಿ ಮಾಡಿದ್ದು ಹಲವರು ಮೃತಪಟ್ಟಿದ್ದಾರೆ ಎನ್ನಲಾಗಿದೆ. ಉರ್ಮಿಯಾದ ಕಟ್ಟಡದ ಮೇಲೆ ಇಸ್ರೇಲ್ ಬ್ಯಾಲಿಸ್ಟಿಕ್ ಮಿಸೈಲ್ಗಳಿಂದ ದಾಳಿ ಮಾಡಿದೆ. ಲೆಬನಾನ್ನ ಬೈರುತ್ ಮೇಲೂ ಇಸ್ರೇಲ್ ದಾಳಿ ಮಾಡಿದೆ. ಹೆಜ್ಬುಲ್ಲಾ ಭದ್ರಕೋಟೆಯನ್ನು ಗುರಿಯಾಗಿಸಿಕೊಂಡು ಇಸ್ರೇಲ್ ದಾಳಿ ಮಾಡಿದ್ದು ಭಾರೀ ಸ್ಫೋಟಗಳು ಕೇಳಿ ಬಂದಿವೆ. ಬೈರುತ್ನ ದಕ್ಷಿಣ ಉಪನಗರಗಳ ಮೇಲೆ ಇಸ್ರೇಲ್ ದಾಳಿ ಮಾಡಿದ್ದು ಭಾರೀ ಹೊಗೆ ಬಂದಿದೆ. ಮಿತ್ರ ರಾಷ್ಟ್ರಗಳನ್ನು ಬಿಟ್ಟು ಶತ್ರು ರಾಷ್ಟ್ರಗಳ ಹಡಗುಗಳಿಗೆ ಹರ್ಮುಜ್ ಜಲಸಂಧಿಯಲ್ಲಿ ಇರಾನ್ ನಿರ್ಬಂಧ ವಿಧಿಸಿದೆ. ಇದನ್ನು ಸಮರ್ಥನೆ ಮಾಡಿಕೊಂಡಿರುವಂತಹ ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಚ್ಚಿ ಶತ್ರು ಹಡಗುಗಳ ಸಾಗಣೆಯನ್ನು ತಡೆಯುವುದು ಇರಾನ್ನ ಕಾನೂನುಬದ್ಧ ಹಕ್ಕು ಅಂತ ಹೇಳಿದ್ದಾರೆ. ಸದ್ಯ ಹರ್ಮುಜ್ ಜಲಸಂಧಿಯಲ್ಲಿ ಅಭದ್ರತೆಗೆ ಅಮೆರಿಕ ಮತ್ತು ಇಸ್ರೇಲ್ ಕಾರಣ ಅಂತ ಹೇಳಿದೆ. ಈ ಮಧ್ಯೆ ಹರ್ಮುಜ್ ಜಲಸಂಧಿಯ ಮೂಲಕ ಹಾದು ಹೋಗುವ ಹಡಗುಗಳಿಗೆ ಭದ್ರತೆ ಮತ್ತು ಮೇಲ್ವಿಚಾರಣೆಗಾಗಿ ಶುಲ್ಕ ವಿಧಿಸುವ ಮಸೂದೆಯನ್ನ ರಚಿಸ್ತಾ ಇದೆ ಅಂತ ಹೇಳಿದ್ದಾರೆ. ಇಸ್ರೇಲ್ ಮತ್ತು ಅಮೆರಿಕ ಇರಾನ್ನ ಟೆಹರಾನ್ ಮೇಲೆ ಜಂಟಿಯಾಗಿ ದಾಳಿ ಮಾಡ್ತಾ ಇದೆ. ಸದ್ಯ ಟೆಹರಾನ್ನಲ್ಲಿರುವ ಪಾಕ್ ರಾಯಭಾರಿ ಕಚೇರಿ ಸುತ್ತಮುತ್ತಲೇ ಅಮೆರಿಕ ಹಾಗೂ ಇಸ್ರೇಲ್ ದಾಳಿ ಮಾಡಿದೆ. ಪಾಕಿಸ್ತಾನ ರಾಯಭಾರ ಕಚೇರಿಗೆ ಯಾವುದೇ ಹಾನಿಯಾಗಿಲ್ಲ. ಇಸ್ರೇಲ್ ಹಾಗೂ ಅಮೆರಿಕ ನಡೆಗೆ ಪಾಕಿಸ್ತಾನ ಕೆಂಡ ಕಾರಿದೆ. ಅಬುದಾಬಿ ಮೇಲೆ ಇರಾನ್ ನಡೆಸಿದ ದಾಳಿಯಲ್ಲಿ ಓರ್ವ ಭಾರತೀಯ ಸಾವನ್ನಪ್ಪಿದ್ದಾನೆ. ಇರಾನ್ ಮಾಡಿದ ಕ್ಷಿಪಣಿ ದಾಳಿಯನ್ನ ಅಬುದಾಬಿ ತಡೆದಿದೆ. ಈ ವೇಳೆ ಕ್ಷಿಪಣಿಯ ಅವಶೇಷ ಬಿದ್ದು ಭಾರತೀಯನೋರ್ವ ಮೃತಪಟ್ಟಿದ್ದಾನೆ. ಕೊಲ್ಲಿ ರಾಷ್ಟ್ರಗಳಲ್ಲಿ ಭೀಕರ ಯುದ್ಧ ನಡೀತಾ ಇದೆ. ಇದರಿಂದ ಜಾಗತಿಕ ಮಾರ್ಕೆಟ್ನಲ್ಲಿ ತೈಲ ಹಾಗೂ ಅನಿಲಕ್ಕೆ ಅಭಾವ ಉಂಟಾಗಿದೆ. ಈಗಾಗಲೇ ಪ್ರಧಾನಿ ಮೋದಿ ಕೊರೋನಾದಂಥ ಸಂದರ್ಭ ಬರಬಹುದು ಅಂತ ಹೇಳಿದ್ದಾರೆ. ಸದ್ಯ ಈಗ ರಷ್ಯಾ ಅಧ್ಯಕ್ಷ ಪುಟಿನ್ ಕೂಡ ಯುದ್ಧದಿಂದ ಜಾಗತಿಕ ಮಟ್ಟದಲ್ಲಿ ಕೋವಿಡ್ನಂತೆ ಆಘಾತ ಉಂಟಾಗಬಹುದು ಅಂತ ಹೇಳಿದ್ದಾರೆ. ಈಗ ಯುದ್ಧದಿಂದ ಏನೆಲ್ಲ ಎಫೆಕ್ಟ್ ಆಗ್ತಾ ಇದೆ ನೋಡ್ತಾ ಹೋಗೋಣ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಸಂಘರ್ಷ ವಿಚಾರವಾಗಿ ಚರ್ಚಿಸಲು ಪ್ರಧಾನಿ ನರೇಂದ್ರ ಮೋದಿ ಇವತ್ತು ಎಲ್ಲ ರಾಜ್ಯಗಳ ಸಿಎಂಗಳ ಸಭೆ ಕರೆದಿದ್ದಾರೆ. ಆದರೆ ಮೋದಿ ಜೊತೆಗಿನ ಸಭೆಗೆ ಸಿಎಂ ಸಿದ್ದರಾಮಯ್ಯ ಗೈರಾಗುವಂತ ಸಾಧ್ಯತೆ ಇದೆ. ಆಹಾರ ಸಚಿವ ಮುನಿಯಪ್ಪ ಸಭೆಯಲ್ಲಿ ಪಾಲ್ಗೊಳ್ಳುತ್ತಾರೆ. ಮಧ್ಯಪ್ರಾಚ್ಯ ಬಿಕ್ಕಟ್ಟಿನ ನಡುವೆ ದೇಶದ ಜನರಿಗೆ ಕೇಂದ್ರ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ. ಪೆಟ್ರೋಲ್ ಡೀಸೆಲ್ ಮೇಲೆ ಅಬಕಾರಿ ಸುಂಕ ಕಡಿತಗೊಳಿಸಿದೆ. ಪೆಟ್ರೋಲ್ ಮೇಲಿನ ಸುಂಕ 13 ರೂಪಾಯಿಂದ 3 ರೂಪಾಯಿಗೆ ಮತ್ತು ಡೀಸೆಲ್ ಮೇಲಿನ ಅಬಕಾರಿ ಸುಂಕವನ್ನು 10 ರೂಪಾಯಿಂದ 0ಕ್ಕೆ ಇಳಿಕೆ ಮಾಡಿದೆ. ಯುದ್ಧದ ಬಿಕ್ಕಟ್ಟಿನಿಂದ ಭಾರತೀಯ ತೈಲ ಕಂಪನಿಗಳು ಎದುರಿಸ್ತಾ ಇರುವಂತಹ ನಷ್ಟವನ್ನು ಸರಿದೂಗಿಸೋಕೆ ಕೇಂದ್ರ ಸರ್ಕಾರ ಈ ನಿರ್ಧಾರ ಕೈಗೊಂಡಿದೆ. ಆದರೆ ಇದರಿಂದ ಗ್ರಾಹಕರಿಗೆ ಯಾವುದೇ ಉಳಿತಾಯ ಆಗೋ ಸಾಧ್ಯತೆ ಇಲ್ಲ. ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಯುದ್ಧ ಹಿನ್ನೆಲೆಯಲ್ಲಿ ಜಾಗತಿಕ ಮಾರ್ಕೆಟ್ನಲ್ಲಿ ರೂಪಾಯಿ ಮೌಲ್ಯ ಕುಸಿದಿದೆ. ಅಮೆರಿಕನ್ ಡಾಲರ್ ಎದುರು ಭಾರತದ ರೂಪಾಯಿ ಮೌಲ್ಯ 94ಕ್ಕೆ ಇಳಿಕೆಯಾಗಿದೆ. ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಿರುವಂತಹ ಸಂಘರ್ಷದ ಪರಿಣಾಮವಾಗಿ ರೂಪಾಯಿ ಈ ವರ್ಷ ಆರಂಭದಿಂದಲೇ ಮೌಲ್ಯ ಕಳ್ಕೊಳ್ತಾ ಇದೆ. ಗದಗ ಜಿಲ್ಲೆಯ ನರಗುಂದ ಪಟ್ಟಣದಲ್ಲೂ ಸಿಲಿಂಡರ್ ಅಭಾವ ಹೆಚ್ಚಾಗಿದೆ. ಮುಂಜಾನೆ 6 ಗಂಟೆಯಿಂದಲೇ ಗ್ಯಾಸ್ ಏಜೆನ್ಸಿ ಮುಂದೆ ಕ್ಯೂ ನಿಂತ ಜನ ಸಿಲಿಂಡರ್ ಪಡೆಯೋಕೆ ಹರಸಾಹಸ ಪಡ್ತಾ ಇದ್ದಾರೆ. ಮನೆಯಲ್ಲಿ ಅಡುಗೆ ಮಾಡೋಕೆ ಗ್ಯಾಸ್ ಇಲ್ಲ, ಸೌದೆ ಕೂಡ ಸಿಗ್ತಾ ಇಲ್ಲ ಅಂತ ಮಹಿಳೆಯರು ಬೇಸರ ವ್ಯಕ್ತಪಡಿಸಿದ್ದಾರೆ. ಮೀನುಗಾರರಿಗೂ ಯುದ್ಧದ ಬಿಸಿ ತಟ್ಟಿದೆ. ಡೀಸೆಲ್ ಕೊರತೆ ಹಿನ್ನೆಲೆಯಲ್ಲಿ ಉಡುಪಿಯಲ್ಲಿ ಸಮುದ್ರಕ್ಕೆ ಇಳಿಯೋಕೆ ಮೀನುಗಾರರು ಮೀನಾಮೇಷ ಎಣಿಸ್ತಾ ಇದ್ದಾರೆ. ಹೀಗಾಗಿ ಸಬ್ಸಿಡಿ ಕೊಡದೇ ಇದ್ರೂ ಪರವಾಗಿಲ್ಲ, ಡೀಸೆಲ್ ಕೊಡಿ ಅಂತ ಉಡುಪಿ ಜನಪ್ರತಿನಿಧಿಗಳು ಕೇಂದ್ರ ಪೆಟ್ರೋಲಿಯಂ ಸಚಿವರಿಗೆ ಮನವಿ ಮಾಡಿದ್ದಾರೆ.
ಈಗ ಬೈ ಎಲೆಕ್ಷನ್ ಕುರಿತಾದ ಸುದ್ದಿಗಳು. ಬಾಗಲಕೋಟೆ ಬೈ ಎಲೆಕ್ಷನ್ ಅಖಾಡದಲ್ಲಿ ಪ್ರಚಾರದ ಅಬ್ಬರ ಜೋರಾಗಿದೆ. ಬಿಜೆಪಿ ಅಭ್ಯರ್ಥಿ ಪರ ಶ್ರೀರಾಮುಲು ಮತಯಾಚನೆ ಮಾಡಿದ್ದಾರೆ. ಕಿಲ್ಲಾ ಗಲ್ಲಿಯಲ್ಲಿ ರಾಮುಲು ಬಿಜೆಪಿ ಅಭ್ಯರ್ಥಿ ಪರ ಪ್ರಚಾರ ಮಾಡಿದ್ರು. ಈ ವೇಳೆ ಕಾಂಗ್ರೆಸ್ ಮುಖಂಡರ ಮನೆಯಲ್ಲೇ ರಾಮುಲು ಸುದ್ದಿಗೋಷ್ಠಿ ನಡೆಸಿದ್ದಾರೆ. ಇದೀಗ ರಾಮನವಮಿ ಆಚರಣೆ ಎಲ್ಲೆಡೆ ರಾಮನವಮಿ ಸಂಭ್ರಮ ಮನೆ ಮಾಡಿದೆ. ರಾಮ ಜನ್ಮಭೂಮಿ ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲೂ ಸಡಗರ ಸಂಭ್ರಮ ಮನೆ ಮಾಡಿದೆ. ರಾಮನವಮಿ ನಿಮಿತ್ತ ರಾಮ ಮಂದಿರದಲ್ಲಿ ವಿಶೇಷ ಪೂಜೆ ಕೈಂಕರ್ಯಗಳು ಜರುಗಿವೆ. ರಾಮಲಲ್ಲಾನಿಗೆ ವಿಶೇಷ ಅಭಿಷೇಕ ಪೂಜೆ ಪುನಸ್ಕಾರ ಮಾಡಲಾಗಿದೆ. ರಾಮಲಲ್ಲಾನಿಗೆ ವಿಶೇಷ ಆರತಿಯಾಗಿದೆ. ಇನ್ನು ರಾಮನವಮಿ ಹಿನ್ನೆಲೆಯಲ್ಲಿ ಸಾವಿರಾರು ಭಕ್ತರು ಅಯೋಧ್ಯೆಗೆ ಭೇಟಿ ಕೊಟ್ಟಿದ್ದಾರೆ. द्रवहु सुदशरथ अजिर बिहारी मंगल. ರಾಮನವಮಿ ಹಾಗೂ ಚೈತ್ರ ನವರಾತ್ರಿಯ 9ನೇ ದಿನದ ಹಿನ್ನೆಲೆ ಉತ್ತರ ಪ್ರದೇಶದ ಅಯೋಧ್ಯೆ ರಾಮ ಮಂದಿರ ಹಾಗೂ ದೇವಾಲಯದ ಸುತ್ತಮುತ್ತ ಭಾರೀ ಭದ್ರತೆ ಕೊಡಲಾಗಿದೆ. ಲಖನೌ ಎಡಿಜಿ ಪ್ರವೀಣ್ ಕುಮಾರ್ ಸ್ಥಳಕ್ಕೆ ಭೇಟಿ ನೀಡಿ ಭದ್ರತೆಯ ಪರಿಶೀಲನೆ ಮಾಡಿದ್ದಾರೆ. ಅಲ್ಲದೆ ಡ್ರೋನ್ ಮತ್ತು ಸಿಸಿಟಿವಿ ಕ್ಯಾಮೆರಾ ಅಳವಡಿಸಲಾಗಿದ್ದು ಯಾವುದೇ ಅನಾಹುತ ಸಂಭವಿಸದಂತೆ ಎಚ್ಚರ ವಹಿಸಲಾಗಿದೆ. ಜಮ್ಮು ಕಾಶ್ಮೀರದ ಶ್ರೀನಗರದ ಹಬ್ಬ ಕಡಲ್ನಲ್ಲಿರುವಂತಹ ರಘುನಾಥ ದೇವಸ್ಥಾನದಲ್ಲಿ 36 ವರ್ಷಗಳ ನಂತರ ರಾಮನವಮಿ ಆಚರಣೆ ಮಾಡಲಾಗಿದೆ. ಈ ಶುಭ ಸಂದರ್ಭದಲ್ಲಿ ದೇವಾಲಯದ ಸಮಿತಿ ಹೋಮ ಹವನ ಮಾಡ್ತಾ ಇದ್ದು ಹಲವು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದೆ. 36 ವರ್ಷಗಳ ನಂತರ ರಾಮನವಮಿ ಆಚರಣೆ ಮಾಡಲಾಗ್ತಿರುವಂತಹ ಹಿನ್ನೆಲೆಯಲ್ಲಿ ಭಾರೀ ಸಂಖ್ಯೆಯಲ್ಲಿ ಭಕ್ತರು ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ. ರಾಮನವಮಿ ಹಿನ್ನೆಲೆ ಜಮ್ಮು ಕಾಶ್ಮೀರದ ಕತ್ರಾದಲ್ಲಿರೋ ವೈಷ್ಣೋದೇವಿಯ ದೇವಸ್ಥಾನದಲ್ಲೂ ವಿಶೇಷ ಪೂಜೆ ಮಾಡಲಾಗಿದೆ. ಈ ಹಿನ್ನೆಲೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಪ್ರಾರ್ಥನೆ ಸಲ್ಲಿಸುತ್ತಿದ್ದಾರೆ. ರಾಮನವಮಿ ಹಾಗೂ ಚೈತ್ರ ನವರಾತ್ರಿ ಹಿನ್ನೆಲೆಯಲ್ಲಿ ದೆಹಲಿಯ ಛತ್ತರ್ಪುರದ ಶ್ರೀ ಆದ್ಯ ಕಾತ್ಯಾಯಿನಿ ಶಕ್ತಿಪೀಠದಲ್ಲಿ ವಿಶೇಷ ಪೂಜೆ ಮಾಡಲಾಗಿದೆ. ಅಲ್ಲದೆ ಬೆಳಗಿನ ಜಾವದಿಂದಲೇ ಆರತಿ ಶುರುವಾಗಿದ್ದು ಭಾರೀ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸ್ತಾ ಇದ್ದಾರೆ. ಆರತಿ ವೇಳೆ ಭಕ್ತರು ಭಜನೆ ಮಾಡ್ತಾ ಹೆಜ್ಜೆ ಹಾಕಿ ಖುಷಿ ಪಟ್ಟಿದ್ದಾರೆ. ದೆಹಲಿಯ ಕಲ್ಕಾಜಿ ದೇವಸ್ಥಾನದಲ್ಲಿ ಭಕ್ತರ ದಂಡೆ ಹರಿದು ಬಂದಿದೆ. ಬೆಳಗಿನ ಜಾವದಿಂದಲೇ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಶುರುವಾಗಿದ್ದು ದೇವರ ದರ್ಶನಕ್ಕಾಗಿ ಭಕ್ತರು ರಾತ್ರಿಯಿಂದಲೇ ಸರತಿ ಸಾಲಲ್ಲಿ ನಿಂತಿದ್ದಾರೆ. ಇನ್ನು ಬೆಳಗ್ಗೆ ಅಷ್ಟೊತ್ತಿಗೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ದು ಗರ್ಭಗುಡಿಯಲ್ಲೇ ನೂಕು ನುಗ್ಗಲು ಉಂಟಾಗಿದೆ. ರಾಮನವಮಿ ಹಾಗೂ ಚೈತ್ರ ನವರಾತ್ರಿ ಹಿನ್ನೆಲೆಯಲ್ಲಿ ವಾರಣಾಸಿಯ ಅಷ್ಟಭುಜ ದೇವಿ ದೇವಸ್ಥಾನದಲ್ಲಿ ವಿಶೇಷ ಹೋಮ ಹವನ ಮಾಡಲಾಗ್ತಾ ಇದೆ. ಅಲ್ಲದೆ ಅಷ್ಟಭುಜ ದೇವಿಗೆ ಹೂವುಗಳಿಂದ ವಿಶೇಷ ಅಲಂಕಾರ ಮಾಡಲಾಗಿದ್ದು ದೇವಿಯನ್ನ ಕಣ್ತುಂಬಿಕೊಳ್ಳುವುದಕ್ಕೆ ನೂರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಾ ಇದ್ದಾರೆ. ಈಗ ರಾಜಕೀಯದ ಪ್ರಮುಖ ಸುದ್ದಿಗಳು. ಬೆಂಗಳೂರು ಪೂರ್ವ ನಗರ ಪಾಲಿಕೆಯ ಬಜೆಟ್ ಮಂಡನೆಯಾಗಿದೆ. ಒಟ್ಟು 3,889 ಕೋಟಿ ಮೌಲ್ಯದ ಬಜೆಟ್ ಮಂಡಿಸಲಾಗಿದೆ. ಪೂರ್ವ ನಗರ ಪಾಲಿಕೆ ಆಯುಕ್ತ ರಮೇಶ್ ಬಜೆಟ್ ಮಂಡನೆ ಮಾಡಿದ್ದಾರೆ. ಕಸ ತ್ಯಾಜ್ಯ ವಿಲೇವಾರಿಗೆ 300 ಕೋಟಿ, ಆರೋಗ್ಯ ಶಿಕ್ಷಣಕ್ಕೆ 267 ಕೋಟಿ, ಸಾರ್ವಜನಿಕ ಅಭಿವೃದ್ಧಿ ಕಾಮಗಾರಿಗೆ 240 ಕೋಟಿ ಮೀಸಲಿಡಲಾಗಿದೆ. ಇದೀಗ ರಾಜ್ಯದ ಪ್ರಮುಖ ಸುದ್ದಿ. ಇಳಿಜಾರಿನಲ್ಲಿ ಸ್ಟೀಲ್ ಸಾಗಿಸ್ತಾ ಇದ್ದ ಲಾರಿ ನಿಯಂತ್ರಣ ತಪ್ಪಿ ಕಾರ್ಗೆ ಡಿಕ್ಕಿ ಹೊಡೆದಿದೆ. ಗುದ್ದಿದ ರಭಸಕ್ಕೆ ಗುಜರಿ ಗೋಡೌನ್ಗೆ ಬೆಂಕಿ ಹೊತ್ಕೊಂಡು ಸುಟ್ಟು ಕರಕಲಾಗಿದೆ. ಬೆಂಗಳೂರಿನ ಕುರುಬರಹಳ್ಳಿ ಬಳಿಯಲ್ಲಿ ಘಟನೆ ನಡೆದಿದೆ. ಲಾರಿ ಡಿಕ್ಕಿಯಾದ ಪರಿಣಾಮ ಕಾರ್ ಒಳಗೆ ಮಲಗಿದ್ದ ಯುವಕ ಅಂಬಾದಾಸ್ ಸಾವನ್ನಪ್ಪಿದ್ದಾನೆ. ಲಾರಿ ಚಾಲಕ ಶರ್ಮಾಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇನ್ನು ಘಟನೆಯಲ್ಲಿ ಲಾರಿ ಹಾಗೂ ಕಾರ್ ಹೊತ್ತಿ ಉರಿದಿವೆ. ಲಾರಿ ಹಾಗೂ ಕಾರು ನಡುವೆ ಅಪಘಾತವಾದ ಸ್ಥಳಕ್ಕೆ ಶಾಸಕ ಗೋಪಾಲಯ್ಯ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಈ ವೇಳೆ ಮಾತನಾಡಿದ ಅವರು, ಈಗಾಗಲೇ ಫ್ಲೈ ಓವರ್ ಕೆಲಸ ಶುರುವಾಗಿದೆ.
ರಿಂಗ್ ರೋಡ್ನಿಂದ ಶಿವನ ಟೆಂಪಲ್ವರೆಗೂ ರಸ್ತೆ ಕಾಮಗಾರಿ ನಡೀತಾ ಇದೆ. ಇಲ್ಲೆಲ್ಲ ಹೆವಿ ವೆಹಿಕಲ್ ಬರೋ ಹಾಗಿಲ್ಲ. ಪೊಲೀಸರ ಕಣ್ ತಪ್ಪಿಸಿ ಒಳಗೆ ಬಂದಿದ್ದಾನೆ. ಸಾಕಷ್ಟು ಲೋಡ್ ಮಾಡ್ಕೊಂಡು ಬಂದಿದ್ದಾನೆ. ಕಾರ್ ಡ್ರೈವರ್ ಕಾರ್ ಸೈಡಿಗೆ ಹಾಕಿ ಮಲಗಿದ್ದ. ಲಾರಿ ಡಿಕ್ಕಿ ಹೊಡೆದಿರೋದಕ್ಕೆ ಕಾರಲ್ಲೇ ಆತ ಸಾವನ್ನಪ್ಪಿದ್ದಾನೆ ಅಂತ ಶಾಸಕ ಗೋಪಾಲಯ್ಯ ತಿಳಿಸಿದ್ರು. ಶಿವಮೊಗ್ಗದ ಆಗುಂಬೆ ಘಾಟಿಯಲ್ಲಿ ಮರ ಉರುಳು ಬಿದ್ದು ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಘಾಟಿಯ 4ನೇ ತಿರುವಿನಲ್ಲಿ ಬೃಹತ್ ಮರ ಬಿದ್ದಿತ್ತು. ಮರ ಉರುಳಿದ ಪರಿಣಾಮ ವಾಹನ ಸಂಚಾರ ಬಂದ್ ಆಗಿತ್ತು. ತೀರ್ಥಹಳ್ಳಿ ಉಡುಪಿ ಮಾರ್ಗದಲ್ಲಿ ಘಾಟಿಯ ಎರಡೂ ಕಡೆ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಹಾವೇರಿ ಜಿಲ್ಲೆಯಲ್ಲಿ ಭಾರೀ ಮಳೆಯಾಗಿದ್ದು ಆಲಿಕಲ್ಲು ಮಳೆಯಿಂದ ಹೂವಿನ ಗಿಡಗಳು ಸಂಪೂರ್ಣ ನಾಶವಾಗಿವೆ. ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿನ ಲಿಂಗದಹಳ್ಳಿ ಗ್ರಾಮದಲ್ಲಿ ಉತ್ತಮ ಬೆಳೆ ನಿರೀಕ್ಷೆಯಲ್ಲಿದ್ದ ರೈತ ತಲೆ ಮೇಲೆ ಕೈಹೊತ್ತು ಕೂರುವಂತಾಗಿದೆ. ಬಿಳಿ ಮತ್ತು ಹಳದಿ ಸೇವಂತಿಗೆ ಹೂಗಳೆಲ್ಲ ಸಂಪೂರ್ಣ ನೆಲಸಮವಾಗಿವೆ. ಹೂಗಳೆಲ್ಲ ಕಪ್ಪು ಬಣ್ಣಕ್ಕೆ ತಿರುಗಿದ್ದು ಗಿಡದಲ್ಲೇ ಸುಟ್ಟು ಹೋಗಿವೆ. ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನ ಚನ್ನಮಲ್ಲಿಪುರ ಬಳಿ ಹುಲಿ ಸೆರೆ ಹಿಡಿಯಲಾಗಿದೆ. ಮೊನ್ನೆ ತಾನೇ ಮರಿ ಹುಲಿಯನ್ನ ಸೆರೆ ಹಿಡಿಯಲಾಗಿತ್ತು. ಇದೀಗ ಸಾಕಾನೆ ಭೀಮಾ ಮಹೇಂದ್ರ ಮೂಲಕ ಕಾರ್ಯಾಚರಣೆ ನಡೆಸಿ ಅರವಳಿಕೆ ಚುಚ್ಚುಮದ್ದು ಕೊಟ್ಟು ತಾಯಿ ಹುಲಿಯನ್ನು ಸೆರೆ ಹಿಡಿಯಲಾಗಿದೆ. ಮತ್ತೊಂದು ಮರಿ ಹುಲಿ ಸೆರೆಗೆ ಕಾರ್ಯಾಚರಣೆ ಮುಂದುವರಿಸಲಾಗಿದೆ. ಚನ್ನಮಲ್ಲಿಪುರದಲ್ಲಿ ಇವತ್ತು ಹುಲಿ ಕಾಣಿಸ್ಕೊಂಡಿದ್ದು, ಹುಲಿ ಹಿಡಿಯುವ ಕಾರ್ಯಾಚರಣೆಯಲ್ಲಿ ಇವತ್ತು ಏಡಿ ಭೀಮಾ ಮತ್ತು ಇನ್ನೊಂದು ಯಾವ್ದು ಆನೆ ಗುರು ಅಭಿಮನ್ಯು 2 ಆನೆಗಳನ್ನು ಮಹೇಂದ್ರ 2 ಆನೆಗಳನ್ನು ಕರೆಸಿದ್ದಾರೆ. ಮಂಗಳೂರು ಹೊರವಲಯದ ನೆಕ್ಕರೆ ಪರಿಸರದಲ್ಲಿ ಓಡಾಡ್ತಾ ಇದ್ದ ಚಿರತೆ ಬೋನಿಗೆ ಬಿದ್ದಿದೆ. ಕಳೆದ ಕೆಲವು ದಿನಗಳಿಂದ ಬೃಹತ್ ಗಾತ್ರದ ಚಿರತೆಯೊಂದು ಓಡಾಡ್ತಾ ಇತ್ತು. ಚಿರತೆಯ ಇರುವಿಕೆ ಬಗ್ಗೆ ಸ್ಥಳೀಯರು ಅರಣ್ಯ ಇಲಾಖೆಯವರಿಗೆ ಮಾಹಿತಿಯನ್ನು ಕೊಟ್ಟಿದ್ರು. ಅರಣ್ಯ ಇಲಾಖೆ ಸಿಬ್ಬಂದಿ ಬೋನನ್ನು ಇರಿಸಿದ್ದು, ಇದೀಗ ಈ ಬೋನಿಗೆ ಚಿರತೆ ಬಿದ್ದಿದ್ದು ಸ್ಥಳೀಯರು ನಿರಾಳರಾಗಿದ್ದಾರೆ. ಗುಜರಿ ಅಂಗಡಿಯಲ್ಲಿ ಆಕಸ್ಮಿಕ ಬೆಂಕಿ ಕಾಣಿಸಿಕೊಂಡು ಅಪಾರ ಪ್ರಮಾಣದ ವಸ್ತುಗಳು ಸುಟ್ಟು ನಾಶವಾಗಿವೆ. ಮೈಸೂರಿನ ಎಚ್ಡಿ ಕೋಟೆ ತಾಲೂಕಿನ ಕೂಸೆ ಹುಂಡಿ ಬಳಿ ಘಟನೆ ನಡೆದಿದೆ. ಗುಜರಿಯಲ್ಲಿ ಕಾಣಿಸಿಕೊಂಡ ಬೆಂಕಿಯಿಂದ ಸುತ್ತಮುತ್ತಲಿನ ಪ್ರದೇಶದಲ್ಲಿ ದಟ್ಟ ಹೊಗೆ ಆವರಿಸಿತ್ತು. ಅಗ್ನಿಶಾಮಕ ಸಿಬ್ಬಂದಿ ಆಗಮಿಸಿ ಬೆಂಕಿಯನ್ನು ನಂದಿಸಿದ್ದಾರೆ. ಬೈಕ್ ಅಪಘಾತ ಹಿನ್ನೆಲೆಯಲ್ಲಿ 2 ಗುಂಪುಗಳ ನಡುವೆ ಹೊಡೆದಾಟ ಆಗಿ 2 ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದ ಜಾಲಿಯ ದೇವಿ ನಗರದಲ್ಲಿ ಘಟನೆ ನಡೆದಿದೆ. ಬೈಕ್ ಅಪಘಾತದ ಹಿನ್ನೆಲೆಯಲ್ಲಿ 2 ಗುಂಪುಗಳ ಮಧ್ಯೆ ಗಲಾಟೆಯಾಗಿದ್ದು, ಇಬ್ಬರಿಗೆ ಚಾಕು ಇರಿಯಲಾಗಿದೆ. ಗಾಯಾಳುಗಳನ್ನು ಭಟ್ಕಳ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ನೀಡಲಾಗುತ್ತದೆ. ವರದಕ್ಷಿಣೆ ಹಣದ ಜೊತೆ ಕಿಯಾ ಕಾರು ಕೊಟ್ಟರು ಹೆಂಡತಿಗೆ ಕಿರುಕುಳ ಕೊಡ್ತಾ ಇರುವ ಆರೋಪ ಕೇಳಿಬಂದಿದೆ. ಚಿಕ್ಕಬಳ್ಳಾಪುರದ ಶಿಡ್ಲಘಟ್ಟ ಸಂತೋಷ್ ನಗರದ ನಿವಾಸಿ ಮಿಸ್ಬಾ ಕೌಸರ್ ಕಿರುಕುಳಕ್ಕೊಳಗಾದ ಮಹಿಳೆ. 2 ವರ್ಷದ ಹಿಂದೆ ಶಾಹಿದ್ ಪಾಷಾ ಅನ್ನುವರ ಜೊತೆಗೆ ಮಿಸ್ಬಾ ಕೌಸರ್ಗೆ ಮದುವೆ ಆಗಿತ್ತು. ಮದುವೆಯಾಗಿ 2 ವರ್ಷ ಆದರೂ ನಿರಂತರವಾಗಿ ಕಿರುಕುಳ ಕೊಡಲಾಗ್ತಾ ಇದೆ ಅಂತ ಗಂಡ ಹಾಗೂ ಅತ್ತೆ ಮಾವ ಸೇರಿ 7 ಜನರ ವಿರುದ್ಧ ಮಿಸ್ಬಾ ಆರೋಪ ಮಾಡಿದ್ದಾರೆ. ಕೊಪ್ಪಳದಲ್ಲಿ ಸಾರ್ವಜನಿಕವಾಗಿ ಮಚ್ಚು ಹಿಡಿದು ಕುಣಿದವರ ಮೇಲೆ ಕೇಸ್ ದಾಖಲಾಗಿದೆ.
ಕನಕಗಿರಿ ತಾಲೂಕಿನ ನಬಲಿ ತಾಂಡಾದ ಯುವಕರು ಯುಗಾದಿಯಂದು ಬಣ್ಣ ಎರಚಾಡಿ ಸಾಂಗ್ ಹಾಕೊಂಡು ಮಚ್ ಹಿಡ್ಕೊಂಡು ಡ್ಯಾನ್ಸ್ ಮಾಡಿದ್ದಾರೆ. ವಿಡಿಯೋ ವೈರಲ್ ಆಗ್ತಾ ಇದ್ದು, ವಿಡಿಯೋ ಆಧರಿಸಿ ಕನಕಗಿರಿ ಠಾಣೆಯ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಅರಣ್ಯ ಇಲಾಖೆ ನೇಮಕಾತಿ ಹೆಸರಲ್ಲಿ ಯುವಕರಿಗೆ ಆದೇಶ ಪತ್ರ ನೀಡಿ ವಂಚನೆಯನ್ನು ಮಾಡಲಾಗಿದೆ. ತುಮಕೂರಲ್ಲಿ ಘಟನೆ ನಡೆದಿದ್ದು, ಸುಮಾರು 15 ಯುವಕರಿಗೆ ನಕಲಿ ನೇಮಕಾತಿ ಪತ್ರ ನೀಡಿ ಒಬ್ಬೊಬ್ಬರಿಂದ 5 ಲಕ್ಷ ಹಣ ಪಡೆದು ವಂಚನೆಯನ್ನ ಮಾಡಲಾಗಿದೆ. ವಡ್ಡರಹಳ್ಳಿ ಗ್ರಾಮದ ತೋಟದಲ್ಲಿ ಮಾಹಿತಿ ಮತ್ತು ತರಬೇತಿ ಕೇಂದ್ರ ಅಂತ ಶೆಡ್ ನಿರ್ಮಿಸಿ ಯುವಕರಿಗೆ ತರಬೇತಿ ನೀಡಿ ವಂಚಿಸಿದರು. ಘಟನೆ ಸಂಬಂಧ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಪವಿತ್ರ ವಿ ನೇತೃತ್ವದಲ್ಲಿ ಕಾರ್ಯಾಚರಣೆ ಮಾಡ್ತಾ ಇದ್ದು, ಆರೋಪಿಗಳಾದ ಕಿರಣ್, ತುಮಕೂರಿನ ಪವನ್, ಉದಯ್ ಅನ್ನೋರನ್ನ ಬಲೆ ಬೀಸಿ ಹಿಡಿಯಲಾಗಿದೆ. ಡಾಗ್ ಸತೀಶ್ ಸ್ನೇಹಿತ ಗಿರೀಶ್ ಕುಮಾರ್ ನಾಯ್ಡುಗೆ ಬೆದರಿಕೆ ಹಿನ್ನೆಲೆ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ರಜತ್ಗೆ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ. ಸೋಮವಾರ ಖುದ್ದು ವಿಚಾರಣೆಗೆ ಬರುವಂತೆ ಕೆಆರ್ ಪುರಂ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ. ಇದೀಗ ದೇಶ ವಿದೇಶದ ಪ್ರಮುಖ ಸುದ್ದಿ. ಉತ್ತರ ಪ್ರದೇಶದ ನೋಯ್ಡಾದಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ನೋಯ್ಡಾದ ಪೊಲೀಸ್ ಠಾಣೆ 49ರ ಅಡಿಯಲ್ಲಿ ಖಾಸಗಿ ಕಟ್ಟಡದಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು, ಅಗ್ನಿಶಾಮಕ ಸಿಬ್ಬಂದಿಯಿಂದ ಬೆಂಕಿ ನಂದಿಸುವಲ್ಲಿ ಹರಸಾಹಸ ಪಡಲಾಗ್ತಾ ಇದೆ. ಅದೃಷ್ಟವಶಾತ್ ಘಟನೆಯಲ್ಲಿ ಯಾವುದೇ ಸಾವು ನೋವು ಸಂಭವಿಸಿಲ್ಲ. ಮಧ್ಯಪ್ರದೇಶದ ಗ್ವಾಲಿಯರ್ನಲ್ಲಿ ಭೀಕರ ಅಪಘಾತ ಆಗಿದೆ. ಧಾಟಿಪುರ ಜೈನ ದೇವಾಲಯದ ಬಳಿ ಕಾರ್ ಚಾಲಕ ಆಟೋಗೆ ಡಿಕ್ಕಿ ಹೊಡೆದಿದ್ದಾನೆ. ಭೀಕರ ಅಪಘಾತದಲ್ಲಿ 5 ಮೃತಪಟ್ಟಿದ್ದಾರೆ. 4 ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಸದ್ಯ ಕಾರಿನ ಚಾಲಕನನ್ನ ಬಂಧಿಸಲಾಗಿದೆ.